ನಮಸ್ಕಾರ ವೀಕ್ಷಕರೇ, ಎಸ್.ಎಂ. ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕೈಬನಹಟ್ಟಿ ತಾಲೂಕಿನ ಬಂಡಿಗಣಿಯ ದಾಸೋಹ ರತ್ನ ಚಕ್ರವರ್ತಿ ದಾನೇಶ್ವರರ ಬಸವಗೋಪಾಲ ನೀಲಮಾಣಿಕ್ಯ ಮಠದಲ್ಲಿ ದಿನಾಂಕ 13/10/2025 ವಿಶ್ವ ಶಾಂತಿಗಾಗಿ ಸರ್ವಧರ್ಮ ಮಹಾಸಂಗಮಕ್ಕೆ ಲಕ್ಷಾಂತರ ಭಕ್ತಾದಿಗಳು ಸಮ್ಮುಖದಲ್ಲಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆ ದಾಸೋಹ ರತ್ನ ಚಕ್ರವರ್ತಿ ಅನ್ನದಾನೇಶ್ವರರು. ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ. ಮುಖ್ಯ ಅತಿಥಿಗಳಾಗಿ ಆರ್.ಬಿ. ತಿಮ್ಮಾಪುರ ಪೂಜ್ಯರಾದ ಪರಮಪೂಜ್ಯ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು, ಮಹಾಸಂಸ್ಥಾನ ಮಠ ಹೊಳೆ ಬಬಲಾದಿ, ಜಗದ್ಗುರು ಶ್ರೀ ವಚನಾನಂದ ಮಹಾಸ್ವಾಮಿಗಳು, ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಗುರುಪೀಠ ಹರಿಹರ, ಆಚಾರ್ಯ ಶ್ರೀ 108 ಕುಲರತ್ನ ಭೂಷಣ ಮಹಾರಾಜರು, ಕ್ಷೇತ್ರ ಭದ್ರಗಿರಿ ತೀರ್ಥಾಳ, ಪೂಜ್ಯಶ್ರೀ ಹಜರತ್ ಮೊಹಮ್ಮದ್ ತನ್ವೀರ್ ಅಸ್ಮಿ ಧರ್ಮಾಧಿಕಾರಿಗಳು, ಹಜರತ್ ಅಸಿಂಪುರ್ ದರ್ಗಾ ವಿಜಯಪುರ. ಅತಿಥಿಗಳಾಗಿ ಸಾದಿಕ್ ವಕೀಲ, ಚಲನಚಿತ್ರ ಹಾಸ್ಯ ಕಲಾವಿದರು ಶ್ರೀ ವಿಜಯಾನಂದ ಕಾಶ್ಯಪ್ನವರು, ಭೀಮಸೇನ್ ಚಿಮ್ಮನಕಟ್ಟಿ, ಶ್ರೀಮತಿ ಉಮಾಶ್ರೀ, ಎಸ್.ಜಿ. ನಂಜನಮಠ, ಆನಂದ್ ನ್ಯಾಮಗೌಡ, ಸಿದ್ದು ಕೊಣ್ಣೂರು, ಇನ್ನು ಹಲವಾರು ಅತಿಥಿಗಳು ವೇದಿಕೆ ಮೇಲೆ ಇದ್ದರು. ಸಿ.ಎಂ. ಸಿದ್ದರಾಮಯ್ಯ ಮಾತನಾಡಿ, ನನ್ನ ಜಾತಿ ಮೇಲೆ, ನನ್ನ ಜಾತಿ ಮೇಲು ಎಂದು ಹೊಡೆದಾಡುತ್ತಾರೆ. ಯಾವ ಜಾತಿಯು ಮೇಲಲ್ಲ, ಯಾವ ಜಾತಿಯು ಕೀಳಲ್ಲ. ಇರುವುದೇ ಒಂದೇ ಜಾತಿ, ಅದು ಮಾನವ ಜಾತಿ. ಎಲ್ಲರ ಮೈಯಲ್ಲಿ ಹರಿಯುವುದು ಒಂದೇ ರಕ್ತ ಎಂದು ಬಸವಣ್ಣನವರು ಜಗತ್ತಿಗೆ ಸಾರಿದ್ದಾರೆ. ಕುಡಿಯುವ ನೀರಿಗೆ ಜಾತಿ ಇಲ್ಲ, ಸೇವಿಸುವ ಗಾಳಿಗೂ ಜಾತಿ ಇಲ್ಲ. ನಾವು ನಮ್ಮ ಸುತ್ತ ಜಾತಿ ಎಂಬ ಗೋಡೆ ಕಟ್ಟಿ ಬದುಕುತ್ತಿದ್ದೇವೆ. ಅದನ್ನು ದಾಟಿ ಮಾನವ ಕುಲವೊಂದೇ ಎಂಬ ಭಾವನೆ ನಮ್ಮಲ್ಲಿ ಎಂದು ಬರುತ್ತೋ ಅದು ಬಸವಣ್ಣನವರ ಕನಸು ನನಸಾಗುತ್ತದೆ. ಮೊದಲು ನಾವು ವಿದ್ಯಾವಂತರಾಗಬೇಕು. ವಿದ್ಯೆ ಯಾರಪ್ಪನ ಸ್ವತ್ತು ಅಲ್ಲ, ಮೇಲು ಜಾತಿ ಅವರಿಗೆ ಮಾತ್ರ ವಿದ್ಯೆ ಬರುತ್ತದೆ ಎಂಬುದು ತಪ್ಪು. ಅಂಬೇಡ್ಕರ್ ಅವರು ಜಗತ್ತಿಗೆ ಮೆಚ್ಚುವಂತೆ ಸಂವಿಧಾನವನ್ನು ಬರೆದರು. ವಾಲ್ಮೀಕಿ ಬೇಡ ರಾಮಾಯಣ ಬರೆದು ಜಗತ್ತಿಗೆ ರಾಮನನ್ನು ಪರಿಚಯಿಸಿದರು. ಮಹಾಭಾರತ ಬರೆದರು ವ್ಯಾಸರು. ಅವರು ಹೀಗೆ ವಿದ್ಯೆ ಯಾರ ಸೊತ್ತಲ್ಲ ಎಂದರು. ಚಕ್ರವರ್ತಿ ಅನ್ನದಾನೇಶ್ವರರು ಅನ್ನದಾನ ಮಾಡುವ ಮೂಲಕ ದೇಶದಲ್ಲಿ ಅವರ ಹೆಸರು ತುಂಬ ಇದೆ. ಪ್ರತಿನಿತ್ಯ ದಾಸೋಹ, ಬೇರೆ ಬೇರೆ ರಾಜ್ಯದಲ್ಲಿ ದೇವಸ್ಥಾನದಲ್ಲಿ ಅನ್ನದಾಸೋಹ ಮಾಡಿ ಅನ್ನದಾನೇಶ್ವರರು ಎನಿಸಿಕೊಂಡಿದ್ದಾರೆ. ಈಗ ಅವರಿಗೆ 75 ವರ್ಷ. 100ಕ್ಕಿಂತ ಹೆಚ್ಚು ವರ್ಷ ಅವರು ಬದುಕಲಿ ಎಂದು ನಾನು ಆಶಿಸುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಹೆಸರಾಂತ ಕಲಾವಿದರು ಸಂಗೀತ ಕಾರ್ಯಕ್ರಮ ಜರುಗಿತು. ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ನಿರಂತರ ಸುದ್ದಿಗಾಗಿ ಎಸ್.ಎಂ. ಸುದ್ದಿ ಮಿತ್ರ ಸಂಪಾದಕರು ಶ್ರೀಕಾಂತ್ ಮಠಪತಿ. ನಮಸ್ಕಾರ. चीफ मिनिस्टर, मुख्यमंत्री श्री सिद्धरामैया जी, हम सबके इंतहाई अजीज, जिनकी मेहनतों से आज के पुरआशुब दौर में, पुरफितन दौर में आज का ये सर्वधर्म सम्मेलन मुनक्किद हुआ है। मैं स्वामी जी को दिल की गहराइयों से मुबारकबाद पेश करता हूँ और स्वामी जी से मैं कहना चाहूँगा कि आज के नफरत के दौर में, फितनों के दौर में, हर तरफ फसाद, हर तरफ नफरत नजर आती है। ऐसे दौर में स्वामी जी का ये इक़दाम, स्वामी जी का ये प्रोग्राम, स्वामी जी का ये कार्यक्रम न सिर्फ आपके अपने पंडिगढ़ी ये मठा के लिए जरूरी है, बल्कि मैं स्वामी जी से कहना चाहूँगा कि इस तरह के कार्यक्रम की जरूरत हमारे कर्नाटका के लिए, बल्कि हमारे पूरे देश के लिए जरूरी है। स्वामी जी को फिर एक मरतबा मैं मुबारकबाद पेश करता हूँ। हमारे दरमियान बहुत सारे जिम्मेदारान बैठे हुए हैं। मैं 2 बातें आपसे कहकर आगे बढ़ना चाहता हूँ।
आपको पता है कि इस वक्त इंटरनेशनल लेवल पर हालात कितने खराब है। पूरी दुनिया टेररिज्म से जूझ रही है, हर तरफ दहशतगर्दी आतंकवाद है। आपको पता है कि दुनिया में बड़े पैमाने पर तबाही हो रही है और बैनुल अक़वामी सतह पर अमेरिका की दादागिरी आप सब जानते हैं कि किस तरह ಓಪನ್ ವೆಲ್ದಲ್ಲಿ ಆ ಬಾವಿನಲ್ಲಿ ಹೋಗಿ ನೀರು ಸೇರಿಕೊಂಡು ಅದಕ್ಕೆ ಏನು ಮಾಡ್ತಿದ್ದೆ ನಾನು ಆ ಬಾವಿನಲ್ಲಿ 3 ತಿಂಗಳು ಆ 3 ತಿಂಗಳು ನೀರು ಸೇರಿಕೊಂಡು ಆ ಕಸದಿಂದ ನೀರು ಮುಚ್ಕೊಂಡು ಅದಕ್ಕೆ ಬೀಚರ ಮೇಲೆ ಮನೆಯ ಈಗ ಹೊರಗಡೆ ಮುಚ್ಚಿರ್ಬೋದು. ಜಾತಿ ವ್ಯವಸ್ಥೆಯಿಂದ ಅನೇಕ ಸುಧಾರಣೆ ಹೋಗಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್, ಡಾಕ್ಟರ್ ಯಾರು ಬಂದರೂ ಕೂಡ ಸ್ವಲ್ಪ ಸುಧಾರಣೆ ಆಗುತ್ತೆ. ಜಾತಿ ವ್ಯವಸ್ಥೆ ಮತ್ತೆ ಸೇರ್ಕೊಂಡು ಆದ್ದರಿಂದ ನಾವೆಲ್ಲರೂ ತಿಳ್ಕೋಬೇಕು. ನಾವು ಶಕ್ತಿ ತುಂಬಬೇಕಾಗುತ್ತೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು. ನಾವು ಅದಕ್ಕೋಸ್ಕರನೇ ಇಲ್ಲಿ ಬಹಳ ಜನ ಭಕ್ತರೆಲ್ಲ ಪಡೆದಿದ್ದೀವಿ. ಆಗ ಚಕ್ರವರ್ತಿ ಅನ್ನದಾನೇಶ್ವರರು ಇದೆಲ್ಲ ಮಾಡ್ತಾ ಇದ್ದಾರೆ. ಕಾಯಕ ದಾಸೋಹ, ಕಾಯಕ ದಾಸೋಹ. ಕಾಯಕ ಇಂಗ್ಲೀಷ್ನಲ್ಲಿ ಕಾಯಕದಲ್ಲಿ ಇಂಗ್ಲೀಷ್ನಲ್ಲಿ ಪ್ರೊಡಕ್ಷನ್ ಅಂತ, ದಾಸೋಹ ಅಂದರೆ ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ನೀವು ಕೆಲವರು ಮಾತ್ರ ಕಾಯಕ ಮಾಡೋದು, ಪ್ರೊಡಕ್ಟಿವಿಟಿನಲ್ಲಿ ಭಾಗವಹಿಸೋದು, ಇನ್ನು ಕೆಲವರು ಕೂತ ತಿನ್ನೋದು. ಎಲ್ಲರೂ ಕಾಯಕ ಮಾಡೋದು. ಬಂದಂತ ಸಂಪತ್ತಿನ ಉತ್ಪಾದನೆಯನ್ನ ಎಲ್ಲರೂ ಹಂಚ್ಕೊಂತಿರ್ಬೇಕು. ಎಲ್ಲರೂ ಹಂಚ್ಕೊಂಡು ತಿನ್ಬೇಕು. ಅದೇ ಕಾಯಕ ಮತ್ತು ದಾಸೋಹ. ಬರೀ ಭಾಷಣ ಮಾಡೋಕ್ಕೆಲ್ಲ ಹೇಳೋದು ಬಸವಣ್ಣ ವಚನಗಳು. ಅದಕ್ಕೆ ನಾನು ಬಸವಣ್ಣನವರ ಸಾಂಸ್ಕೃತಿಕ ನಾಯಕ. ಮಾಡಲಿಲ್ಲ, 14 ರೂಪಾಯಿ ಮಾಡಲಿಲ್ಲ. ನೀವು ಮಾಡಲ್ಲಪ್ಪ, ನೀವು ಮಾಡಲ್ಲ. ಕೆಲವರು ಯಾಕೆ ಅದರಿಂದ ನಾನು ಒಬ್ಬ ಬಸವಣ್ಣನವರ ಅನುಯಾಯಿ. ಅವತ್ತೇ ಪ್ರಮಾಣಕ್ಕೆ ಬಸವಣ್ಣನವರ ಫೋಟೋಗಳನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವೆ ಅಂತ ಇಟ್ಟಿಸ್ತಾರೆ. ಬಿಜಾಪುರದಲ್ಲಿರ್ತಕ್ಕಂಥ
ಮಹಿಳಾ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ಅಂತ ಹೆಸರಿಟ್ಟೆ. ಯಾಕಿಟ್ಟೆ ಅಂತ ಹೇಳಿದ್ರೆ ಯಾಕೋ ಬ್ರಿಟಿಷ್ ಕರ್ಕೋಸ್ಕರ ಅಥವಾ ಯಾಕೋ ಓಲೈಕೆ ಮಾಡಲಿಕ್ಕೋಸ್ಕರವಾಗಿ ಹೇಳಲಿಕ್ಕೆ ಕಾರಣದಲ್ಲ. ಇವರು ಜಾತ್ಯತೀತವಾಗಿ ಪ್ರಯತ್ನ ಮಾಡಿದ್ರು. ಜಾತ್ಯತೀತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಜಾತಿ ಹೊರಗಡೆಯುವಂತಹ ಜಾತಿ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದಕ್ಕೋಸ್ಕರ ಮಾಡಿದ್ರು. ಅದರಿಂದ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಪ್ರಯತ್ನ ಮಾಡೋಣ. ಶ್ರೇಷ್ಠ ಕೆಲಸ ಮಾಡಬಹುದು. ಈ ಸ್ವಾಮೀಜಿಯವರು ಸುಮಾರು ಒಂದು ವರ್ಷದಲ್ಲಿ 277 ಅನುದಾನ ಮಾಡಿದ್ದಾರೆ. ಆಮೇಲೆ ಬರೀ ಕರ್ನಾಟಕದಲ್ಲ, ಹೊರ ರಾಜ್ಯದಲ್ಲೂ ಕೂಡ ಮಾಡಿದ್ದಾರೆ. ಇವೆಲ್ಲ ಅವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ನಾನು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನಾನು ನನ್ನ ಮನವಿ ಏನಪ್ಪ ಅಂತಂದ್ರೆ, ನೀವೆಲ್ಲರೂ ಕೂಡ ಮಾನವ ಧರ್ಮ ಇದೆಯಲ್ಲ, ಮನುಷ್ಯ ಧರ್ಮ, ಎಲ್ಲ ಧರ್ಮಗಳಲ್ಲೂ ಕೂಡ ಪ್ರೀತಿ ಮಾಡಬೇಕು ಅಂತ ಹೇಳೋದು, ದ್ವೇಷ ಮಾಡಬೇಕು ಅಂತ ಎಲ್ಲರೂ ಯಾವ ಧರ್ಮದಲ್ಲೂ ಹೇಳೋಲ್ಲ. ಅದು ಇಸ್ಲಾಂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಎಲ್ಲ ಧರ್ಮಗಳಲ್ಲೂ ಕೂಡ ಪರಸ್ಪರ ದ್ವೇಷ ಮಾಡಿ ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಮನುಷ್ಯರಾಗಿ ಬಾಳಿ ಅಂತ ಹೇಳ್ಬೇಕು. ಅದಕ್ಕೆ ಬಹಳ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಸ್ವಾಮೀಜಿಯವರು. ಅವ್ರಿಗೆ ನಮಸ್ಕಾರಗಳನ್ನು ಹೇಳಿ, ನೀವೆಲ್ಲರೂ ಕೂಡ ಅವರು ಬೆಳಿಗ್ಗೆ ನಾನು ತಡವಾಗಿ ಬಂದೆ. ನಾನು ಯಾಕಂದರೆ ಬೆಳಿಗ್ಗೆ ಇನ್ನೊಂದು ಕಾರ್ಯಕ್ರಮ ಅಟೆಂಡ್ ಮಾಡಿ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಉತ್ಸವ, ಕಿತ್ತೂರು ಉತ್ಸವ, ಅದು ಅದಕ್ಕೆ ಚಾಲನೆ ಕೊಟ್ಟು ಆಮೇಲೆ ಅನ್ನದಾನೇಶ್ವರ ಇವಾಗ 75 ವರ್ಷ. ನಿಮಗೆ 75, ಅವರಿಗೆ 3 ವರ್ಷಕ್ಕಿಂತ ಹೆಚ್ಚು ಬಾಳಿ ಈ ಸರ್ವಧರ್ಮ ಮಹಾಸಂಗ್ರಾಮದಲ್ಲಿ ಭಾಗಿಯಾಗತಕ್ಕಂಥ ಅವಕಾಶ ಸಿಕ್ಕಿದೆ. ಇವೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.